ಹಾಗೆ ಕೂಡ KKYA ಅಫಿಷಿಯಲ್ ಪೇಜಲ್ಲಿ ಈ ವಿಡಿಯೋ ನಿಮಗೆ ಪೂರ್ತಿ ಕ್ಲಿಯರಾಗಿ ಸಿಗುತ್ತೆ ನೋಡೋಕ್ಕೆ ಬೇಕಾದರೆ. ಹಾಗೆ ಯೂತ್ಸ್ ಏನು ಮಾಡ್ತಾ ಇದ್ದೀರಾ ಯಾದಗಿರಿ ಡಿಸ್ಟಿಕಲ್ಲಿ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ನಿಮ್ಮ ಡಿಸ್ಟಿಕ್ಕು ನಿಮಗೋಸ್ಕರ ಪುನೀತ್ ರಾಜ್ ಕಮಟಗಿ ಆಗಿರ್ಬೋದು, ಲೋಕೇಶ್ ರಾಥೋಡ್ ಆಗಲಿ ನಿಮ್ಗಳಿಗೋಸ್ಕರನೇ ಹೋರಾಟ ಮಾಡ್ತಿರೋದು. ನೆಕ್ಸ್ಟ್ ಬರೋ ಯೂತ್ಸು ಹಾಗೆ ಜನರುಗಳು ಅಷ್ಟೇ, ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೋಸ್ಕರನೇ ಅವ್ರು ಹೋರಾಡ್ತಾ ಇರೋದು. ಆ ಪ್ಲೇ ಗ್ರೌಂಡ್ ಸರಿ ಹೋದರೆ ನೆಕ್ಸ್ಟ್ ನಾಳೆ ನಿಮ್ಮ ಮಕ್ಕಳು ಹೋಗ್ಬೋದು, ನಿಮ್ಮ ಅಣ್ಣ ತಮ್ಮ ಹೋಗ್ಬೋದು, ನಿಮ್ಮ ಫ್ರೆಂಡ್ಸ್ ಹೋಗ್ಬೋದು, ಯಾರೇ ಆಗಲಿ ನಿಮ್ಮವರೇ ಹೋಗಿ ಅಲ್ಲಿ ಗೆದ್ದುಬಿಟ್ಟು ಅಥವಾ ಆಟ ಆಡಿ ನ್ಯಾಷನಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋದು. ಅಂಥದ್ರಲ್ಲಿ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆ ಡಿಸ್ಟಿಕ್ಕಿಂದ ಜನ ಹೆಂಗೆ ಬರ್ತಾರೆ? ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಆಗಲಿ ಸಪೋರ್ಟ್ ಮಾಡಬೇಕು. ಸ್ಟೂಡೆಂಟ್ ಯೂನಿಯನ್ ಏನು ಮಾಡ್ತಾ ಇದ್ದೀರಾ? ನೀವಾದರೂ ಸಪೋರ್ಟ್ ಮಾಡಿದ್ರೆ ತಾನೇ ಅವ್ರಿಗೆ, ಅವರು ನೆಕ್ಸ್ಟ್ ಏನಾದರೂ ಒಂದು ಮಾಡಿ ಇದು ಮಾಡೋದು. ಇವಾಗ ಅರೆಸ್ಟ್ ಆಗಿದ್ದಾರೆ, ಇವಾಗ ಏನೂ ಮಾಡೋಕ್ಕಾಗಲ್ಲ. ನೀವು ಒಂದು ಸಪೋರ್ಟ್ ಮಾಡಿದ್ರೇ ಅವರು ನೆಕ್ಸ್ಟ್ ಮುಂದುವರಿಯೋಕ್ಕಾಗೋದು. ಇವಾಗ ಎಲ್ಲರೂ ಹೋಗಿ ನೀವು ಪ್ರೊಟೆಸ್ಟ್ ಮಾಡಿದ್ರೇ ನೆಕ್ಸ್ಟ್ ಪುನೀತ್ ರಾಜ್ ಕಮಟಗಿ ಇರ್ಬೋದು, ಲೋಕೇಶ್ ರಾಥೋಡ್ ಇರ್ಬೋದು ಆಚೆ ಬರೋಕ್ಕಾಗೋದು. ಇಲ್ಲ ಅಂದರೆ ಫೇಕ್ ಕೇಸಲ್ಲಿ ಅವ್ರು ಒಳಗಡೆನೇ ಇರಬೇಕಾಗತ್ತೆ. ಪೊಲೀಸವರು ಅಷ್ಟೇ, ಅವ್ರ ಮನಸ್ಸಾಕ್ಷಿನೇ ಇಲ್ಲದೆ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರವ್ರ ಕೆಲಸ ಏನಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು, ಅವ್ರ ಮಾತಿಂದ ಇದಾಗ್ಬಿಟ್ಟು ಕೇಸ್ ಹಾಕಿರೋದು. ಇದು ಏನು ಒರಿಜಿನಲ್ ನಿಜವಾದ ಕೇಸ್ ಅಲ್ಲ. ಯಾಕೆಂದರೆ ವಿಡಿಯೋ ಪ್ರೂಫ್ಸ್ ಇದೆ. ಅವ್ರ ಹತ್ರ ವಿಡಿಯೋ ಪ್ರೂಫ್ ಇದ್ದರೆ ತೋರ್ಸೋಕೆ ಹೇಳಿ. ವಿಡಿಯೋ ಪ್ರೂಫ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವ್ರು ಹೇಳ್ತಿರೋದೇ ಸುಳ್ಳು ಕೇಸ್ಗೆ ಎಲ್ಲಿಂದ ವಿಡಿಯೋ ಪ್ರೂಫ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡಿ, ಪ್ರೊಟೆಸ್ಟ್ ಮಾಡಿ. ಯೂತ್ಸ್ ಮೇನ್ ಯಾದಗಿರಿ ಡಿಸ್ಟಿಕ್ನ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಯೂತ್ಸ್ ಇರ್ಬೋದು, ಸಪೋರ್ಟ್ ಮಾಡಿ, ಪ್ರೊಟೆಸ್ಟ್ ಮಾಡಿ. ಥ್ಯಾಂಕ್ ಯು.